ವಾಸುದೇವ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಜ್ಞಾತವಾಸವನ್ನು ತೀರಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ಅಲ್ಲಿ ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವಾಯಿತು. ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಯುಧಿಷ್ಠಿರನು ತನ್ನ ಕುಲ ಪುರೋಹಿತನಾದ ದೌಮ್ಯನನ್ನು ಸಲಹೆ ಕಳಿಸಿದ ರುಕ್ಮಿಣಿ. ಆದರೆ ಆ ಮದೋನ್ಮತನಾದ ದುರ್ಯೋಧನನು ಸಣ್ಣಿಗೆ ಸಮ್ಮತಿಸಿದ ರುಕ್ಮಿಣಿ. ಯುದ್ಧವೇನೋ ಅನಿವಾರ್ಯವಾಗಿ ಬಂದೊರಗಿದಂತೆ ತೋರುತ್ತಿರುವುದು. ಪುನಃ ಯುದ್ಧ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳಿಂದ ಕಳೆದು ಹೋದವು. ಗೋಪಾಂಗನೆಯರ ಕಟಾಕ್ಷ ಚಂದ್ರಿಕೆಯಿಂದ ತ್ವಯಿದ ದ್ವಾರಕೆಯ ಕುಸುಮ ಶಯನದಲ್ಲಿ ಮಲಗಿ ಅರೆಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲು ಕನಸು ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲ ಪ್ರಿಯತಮೆ. ಯುದ್ಧವೇನೋ ಅನಿವಾರ್ಯವಾಗಿ ಬಂದೊರಗಿದಂತೆ ಪ್ರಿಯತಮೆ, ಲೋಕ ಸೇವೆ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕೊನೆಗೊಂಡಿತು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ರುಕ್ಮಿಣಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿದರೆ ವೀರ ಹೃದಯವನ್ನು ಅರ್ಪಿಸುವುದು. 7 ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರದ ರಕ್ತದೃಶೆ ಪುನಃ ಜಾಗರಿತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಯಾರು ಜನ್ಮಿಸಿರುವರೋ ಅದರ ತೀಕ್ಷ್ಣ ದಾರಿಗೆ ಆಹುತಿಯಾಗಲು. ಪ್ರಿಯತಮೆ, ಯುದ್ಧವೇನೋ ಅನಿವಾರ್ಯವಾಗಿ ಬಂದೊರಗಿದಂತೆ ತೋರುತ್ತಿರುವುದು. ಆದರೆ ಆ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ಸನು. ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡುವ ರುಕ್ಮಿಣಿ. ಈ ಶಯನಾಗಾರದ ಹೊಸತನ್ನು ದಾಟಿದರಲು ಒಂದು ಅನುಕೂಲ ಕಾರಣವೇ ಬರೆದಂತಾಯಿತು. ಈ ನಿಮ್ಮ ರಾಜನೀತಿ ಕೌಶಲವನ್ನು ನಾನೇಗೆ ತಿಳಿದೆ. ಆದರಿದು ಪರಿಹಾಸ್ಯವಲ್ಲ ತಾನೆ? ರುಕ್ಮಿಣಿ, ಇದು ಪರಿಹಾಸವಲ್ಲ. ಗೋಪಿಕಾಂಗರೆಯಿಂದ ಪರಿವೇಶಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನೇ ನಕ್ಕು ನಿಲ್ಲಿಸಿದ ಈ ಲಲಿತ ಕಲಾಕೃಷ್ಣನ ಮಧುರ ರೂಪವನ್ನು ಜನರು ನೋಡಿದವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾರ್ಗದಿಂದ ಸಂಹಾರ ಮಾಡಿದ ಅವನ ಪ್ರಚಂಡ ಅಟ್ಟಹಾಸಕ್ಕೆ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು. ರುಕ್ಮಿಣಿ, ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನವಾದ ಬೇರೆ ಭಕ್ತನನ್ನು ಅವರು ನೋಡುವರು. ನಾನು ನಿರಸನೇ ನಿಜ, ಆದರೆ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗ ದಾಳದಂತೆ ಆ ದರ್ಪಾಂಧ ಕ್ಷತ್ರಿಯ ವೀರರನ್ನು ನಾನು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನಡೆಸುವ ರುಕ್ಮಿಣಿ. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದವರು. ನಾನು ಆ ಅಂಧಕಾರವನ್ನು ಅರಿಸಿ ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಬದ್ಧಪೀಠವೇರಲೆಂಬುದನ್ನು ಈ ಜಗತ್ತಿಗೆ ತೋರಿಸುವನು. ರುಕ್ಮಿಣಿ, ಸತ್ಯದ ಜಲಪ್ರಕಾಶದಿಂದ ಈ ಜಗತ್ತನ್ನೇ ಬೆಳಗಿಸುವ ರುಕ್ಮಿಣಿ. ಈ ಕುರುಕ್ಷೇತ್ರ ಉತ್ತರ ಈ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೂ ನೋಡುವಂತೆ.
ಉದ್ದೇಶವೇನು ಪ್ರಿಯ? ರುಕ್ಮಿಣಿ, ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ, ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವನ್ನು ಸ್ಥಾಪಿಸುವುದು ನನ್ನ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಸವಿಗನಸು. ರುಕ್ಮಿಣಿ, ಯೌವನವು ಕಳೆದು ವಾರ್ಧಕ್ಯಾದ ಮೊದಲ ಹಂತದಲ್ಲಿ ನಾನು ಕಲಿತನಾದರೂ ನನ್ನ ಕನಸು ಇನ್ನೂ ಕನಸಾಗಿಯೇ ಉಳಿಯಿತು. ಅದಕ್ಕಾಗಿಯೇ ಹಿಂಸಾ ಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸಂಹಾರ ಮಾಡಿದನು. ಆದರೂ ನನ್ನ ಉದ್ದೇಶವು ಸಫಲವಾಗಿಲ್ಲ ಪ್ರೇಯಸಿ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ನಾನೀಗ ತಿಳಿದನು. ಮುಂದಿನ ಯುದ್ಧದಲ್ಲಿ ಮಾನವ ಪ್ರಗತಿಗಾಗಿ ಮಾನವನಿಂದಲೇ ಮಾನವನನ್ನು ನಾಶಗೊಳಿಸುವನು. ಪ್ರೇಯಸಿ, ನೀನಿನ್ನು ಹೋಗು ಪ್ರೇಯಸಿ, ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿಯ ಪ್ರಶ್ನೆ ಈ ಮಂದಿರದಲ್ಲಿ ನಿರ್ಧರಿಸಪಡಬೇಕಾಗುತ್ತದೆ. ತಮ್ಮಿಚ್ಛೆಯಂತೆ ಆಗಲಿ ವಾಸುದೇವ. ಸ್ವಾಮಿಯು ನಿದ್ರಿಸುವಂತಿದೆ. ನಾನು ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆನು. ನಂದ 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 ಗೋವಿಂದ ಕಾಯೋ ಹರೇತಾನ
ಸ್ವಾಮಿಯು ನಿದ್ರಿಸುವಂತಿದೆ. ಎಚ್ಚರಗೊಳ್ಳುವವರೆಗೂ ಈ ದ್ವಾರದಲ್ಲಿಯೇ ಕಾಯುವೆನು. ಏನಿ ಭವನದ ಶೃಂಗಾರ ವೈಭವ ಏನು ಏನಿ ಭವನದ ಪರಿಯೋ ಏನಿ ಭವನದ ಪರಿಯೂ ಅಮೋಘ ವೈಭವದಿಂ ರಂಜಿಪ ಸಿರಿಯೋ ನವವಿಧ ರತ್ನದಿಂ ಕಂಗೊಳಿಸುತ್ತಿಪ್ಪುದೈ ಕರಕೌಶಲ್ಯಕ್ಕೆ ಸಾಕ್ಷಿಯಂತಿಹುದೈ ಕರಕೌಶಲ್ಯಕ್ಕೆ ಸಾಕ್ಷಿಯಂತಿಹುದೈ ಶಿಲಕಲಾ ಚಾತುರ್ಯದಿ ಶೋಭಿಪುದು ಈ ನಂದಗೋಪನ ಭವನ ನಂದಗೋಪನ ಭವನ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ಹರಿ ಭವನದ ವೈಭವ ನವಿಲು ಸಾರಂಗ ಪಚ್ಚಿದ ನಗುತ್ತಿವೆ ನವಿಲು ಸಾರಂಗ ಪಕ್ಷಿಗಳೇಗ ನಗುತ್ತಿವೆ ಮೊಟ್ಟು ಮಾರತ್ನಗಳು ಹಾಗ ಥಳಥಳಿಸುತ್ತಿವೆ ನವಿಲು ಸಾರಂಗ ಪಕ್ಷಿಗಳೇಗೆ ನಗುತ್ತಿವೆ ಮೊಟ್ಟು ಮಾರತ್ನಗಳು ಹಾಗ ಥಳಥಳಿಸುತ್ತಿವೆ ದೇವಲೋಕ ಗೌರಿಲೋಕ ಕರುಗಿ ಧರಗಿಳಿದಂತಿದೆ ದೇವಲೋಕ ಮೆರುಗಿ ಧರಗಿಳಿದಂತಿದೆ ಜನಿತು ಈ ಕೃಷ್ಣನ ದರ್ಪದ ಸಿರಿತನ ಜನಿತು ಈ ಕೃಷ್ಣನ ದರ್ಪದ ಸಿರಿತನ ಏನಿ ಭವನದ ವೈಭವ ನೋಡಲಾನಂದವಾಗಿ ಹರಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಏನಿ ಮಾಧವನ ಭವನದ ಶೃಂಗಾರ ವೈಭವ ಎತ್ತ ನೋಡಿದ ರತ್ತ ಕೆತ್ತನೆಯ ಮಣಿಮುಕುಟ
ವಜ್ರ ವೈಡೂರ್ಯಗಳಿಂದ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನರ ಮನೆ. ಇರಲಿ, ಇನ್ನೂ ಮುಂದೆ ಹೋಗಿ ನೋಡುವೆನು. ಕಸ್ತೂರಿ ಕನ್ನಡಿಗರ ಕೈಚಳಕದಿಂದ ಕೆತ್ತಲ್ಪಟ್ಟ ನವರತ್ನ ಖಚಿತವಾದ ಸಾಲುಗಂಬಗಳ ಸೊಬಗು, ದೃಷ್ಟಿ ಬೀರಿದೊಡೆ ಚಿತ್ತ ಚಾಂಥಲ್ಯಗೊಳಿಸುವ ಭಾವ ಭಂಗಿಗಳ ಮಧುರ ಮಿಲನ. ಈ ಮಂದಿರದಲ್ಲಿ ರಂಭ, ಊರ್ವಶಿ, ಮೇನಕೆ, ತಿಲೋತ್ತಮೇರ ಮನ ಮೆಚ್ಚುವಂತೆ ಸಿದ್ಧ ಮಾಡಿಕೊಟ್ಟಿರುವ, ಕುಸುಮ ಕೋಮಲ ತಲ್ಪದಂತೆ ಶೋಭಿಸುತ್ತಿರುವ ಈ ಮಾಧವನ ಶಯನಾಗೃಹವು ಎನ್ನ ಶರೀರವನ್ನೇ ಹುಟ್ಟು ಮನಸ್ಸಿನ ಚಿತಾಗ್ನಿಯನ್ನೇ ಹರಿಸಿ ನನ್ನ ಸಾಮ್ರಾಜ್ಯದ ಸಿರಿಯನ್ನೆಲ್ಲ ಮರೆಸುತ್ತಿರುವುದಲ್ಲ ಈ ಮಾಧವನರ ಶಿಲಾ ಬಾಲಕಿಯರು. ಶಿಲಾ ಬಾಲಕಿಯರು ಬಳ್ಳಿಯಂತೆ ಬಳುಕುವ ನಡು, ನಕ್ಷತ್ರದಂತೆ ಹೊಳೆಯುವ ನಯನಗಳು, ಸಂಪಿಗೆ ಎಸಳಿನಂತಹ ನಾಸಿಕ, ಆ ಮಧುಚಂದ್ರನನ್ನೇ ಮನಮೋಹಿಸುವಂತ ಮಂದಹಾಸ. ಈ ಅಪ್ಸರೆಯರು ಭಾವ ಭಂಗಿಯ ತೋರಿ ಓರೆ ನೋಟವ ಬೀರಿ ಸಪ್ತ ಶರೀರವನ್ನೇ ಬಡಿದಪ್ಪಿಸುವಂತಹ ರವೆತ್ತಲೆಯನ್ನು ತೋರುವ ಈ ಮಾಯಂಗನೆಯರ ಕಡೆಗಣ್ಣಿನ ಕುಡಿನೋಟದ ಬಲೆಯಲ್ಲಿ ನಾನೇ ಇವರನ್ನೊಮ್ಮೆ ಬಿಗಿದಪ್ಪಲೇ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ಸುಯೋಧನ, ಸ್ವಾಗತವಯ್ಯ ಸುಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಬಲೈ ಬಲೈ ನರ್ತಕಿಯರೇ ಬಲೈ. ಕುರುವಂಶ ಕುಲ ತಿಲಕ ಕೌರವೇಶ್ವರ ರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಕೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ.
ಬಲೆ ನರ್ತಕಿರೇ ಬಲೆ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಬಲೆ ಬಲೆ ನರ್ತಕಿರೇ ಬಲೆ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ರಣರಂಗ ಧೀಮಂತ ಪ್ರಚಂಡ ಗೌರವ. ರಣರಂಗ ಧೀಮಂತ ಪ್ರಚಂಡ ಗೌರವ. ಸ್ವಾಗತ ಸ್ವಾಗತ ಗುರುನಂದನ. ಸ್ವಾಗತವಯ್ಯ ಸುಯೋಧನ. ಸ್ವಾಗತವಯ್ಯ ಸುಯೋಧನ. ಸ್ವಾಗತ ಸ್ವಾಗತ ಗುರುನಂದನ. ಕರದಲ್ಲಿ ಗದೆಯಂ ಹಿಡಿದಿಹ ವೀರ ಶರೀರವು ಮಥಿಸಿದ ಹುಲಿಯಾಕಾರ. ಕರದಲ್ಲಿ ಗದೆಯಂ ಹಿಡಿದಿಹ ವೀರ ಶರೀರವು ಮಥಿಸಿದ ಹುಲಿಯಾಕಾರ. ಉರಿಮಿ ಸಯ್ಯದೊರೆ ಕೀಸರದಾರ. ಉರಿಮಿ ಸಯ್ಯದೊರೆ ಕೀಸರದಾರ. ನಡೆಯುವ ಭಂಗಿಯು ಬಲು ಗಂಭೀರ. ನಡೆಯುವ ಭಂಗಿಯು ಬಲು ಗಂಭೀರ. ನಡೆಯುವ ಭಂಗಿಯು ಬಲು ಗಂಭೀರ. ನಡೆಯುವ ಭಂಗಿಯು ಬಲು ಗಂಭೀರ. ಸ್ವಾಗತ ಸ್ವಾಗತ ಗುರುನಂದನ. ಸ್ವಾಗತವಯ್ಯ ಸುಯೋಧನ. ಸ್ವಾಗತವಯ್ಯ ಸುಯೋಧನ. ಸ್ವಾಗತ ಸ್ವಾಗತ ಗುರುನಂದನ. ಸ್ವಾಗತ ಸ್ವಾಗತ ಚಲದಂಕ ಮಲ್ಲನಿಗೆ. ಈ ಗುರು ಸಾರ್ವಭೌಮನಿಗೆ. ಸ್ವಾಗತ ಸುಸ್ವಾಗತ ಚಲದಂಕ ಮಲ್ಲನಿಗೆ. ಈ ಗುರು ಸಾರ್ವಭೌಮನಿಗೆ. ಸ್ವಾಗತ ಸುಸ್ವಾಗತ ಚಲದಂಕ ಮಲ್ಲನಿಗೆ. ಗುರು ಸಾರ್ವಭೌಮನಿಗೆ. ಬಲೆ ಬಲೆ ನರ್ತಕಿರೇ. ಏನಿದು ಏನಿದು ನನಗೆ ಮತಿಭ್ರಮಣೆ. ಇಲ್ಲ ಇಲ್ಲ, ಇದೆಲ್ಲವೂ ಆ ಕಬಡ್ಡಿ ಕೃಷ್ಣನ ಮಾಯಾಚಾಲವೇ ಸರಿ. ನವಕಂಡ ಭೂಮಂಡಲಾಧಿಪ ಮಣಿಮುಕುಟ ವಿಪ್ರಮದಿಂದ ನಿರಂತರ ನೀರಮಾದ ಪುರಸ್ಕೃತನಾಗಿ ಕುರುವೀರ ಚಂಡ ನಿರ್ಮೂಲನ ದೌರ್ದಂಡ ಬಲಮಂಡಿತನಾಗಿ ದಿಗ್ದಿಗಂತ ಸಾವಿರಾರ್ಜಿತ ಶಾಕ್ತ ಭಯಂಕರ ಸಾಮ್ರಾಜ್ಯಪನಾದ ಕುರು ಸಾಮ್ರಾಜ್ಯಕ್ಕೆ ಕೈಕ ಚಕ್ರೇಶ್ವರನಾದ ಈ ಚಂದ್ರಕುಲ ಚಕ್ರೇಶ್ವರನಿಗೆ ಅರಮನೆಗಿಂತಲೂ ಈ ಮಾಧವನ ಶಯನಾಗೃಹವು ಅಷ್ಟೊಂದು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇನಲ್ಲ. ಓ ಸಾತ್ವಿಕಿ ಸಾತ್ವಿಕಿ ಕೃಷ್ಣನಲ್ಲಿ ಗುರುರಾಜ ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ಏನು ಸಾತ್ವಿಕಿ? ಕೃಷ್ಣನು ನಿದ್ರಿಸುತ್ತಿರುವನೇ? ಇದೆಂತಹ ಪರಿಹಾಸ್ಯದ ಮಾತು ಸಾತ್ವಿಕಿ. ಇರಲಿ ಸಾತ್ವಿಕಿ, ಎಚ್ಚರಿಸು ನಿನ್ನ ಕೃಷ್ಣನನ್ನು. ಸಾತ್ವಿಕಿ, ಎಚ್ಚರಿಸು ನಿನ್ನ ಕೃಷ್ಣನನ್ನು. ಗುರುರಾಜ, ಅದು ನನ್ನಿಂದ ಸಾಧ್ಯವಿಲ್ಲ. ಏನು ನಿನ್ನಿಂದ ಸಾಧ್ಯವಿಲ್ಲವೇ? ಇರಲಿ, ನಾನೇ ಎಚ್ಚರಿಸುವೆನು.
ಮಾಧವ, ಮುರಾರಿ, ಮುಕುಂದ, ಬಾವ ಭಾಮಾರಮಣ, ಎಲ್ಲ ಕಬಡ್ಡಿ. ವಸಂತ ಕುಸುಮಾಗ್ರಣಿತ ಕುಸುಮಾದರ ಸುಗಂಧ ಸುಪರಿಮಳ ಕಂಪಿನಿಂದ ಕಂಗೊಳಿಸುತ್ತಿರುವ ಚತುರ್ದಶ ಭುವನಗಳಲ್ಲಿ ಆಚಾರ ಕೀರ್ತಿ ಗಳಿಸಿದ ದ್ವಾರಕಾ ನಗರದ ಅರಸ ಈ ನಂದ ಗೋಪಾಲನು ಹಗಲು ನಿದ್ರೆಯಲ್ಲಿ ಮಗ್ನನಾಗಿರುವ ರಹಸ್ಯಕ್ಕೆ ಏನೋ ಕಾರಣವಿರಲೇಬೇಕು. ಆದರೂ ಎಂತಹ ನಿಶ್ಚಿಂತ ಪುರುಷನಯ್ಯ ಇವ. ರಾಜ್ಯಭಾರದ ಸೂತ್ರವನ್ನೆಲ್ಲ ಅಣ್ಣನಾದ ಬಲಪುತ್ರ ದೈವನಿಗೊಪ್ಪಿಸಿ ತಾನು ಮಾತ್ರ ಸುಖ ತಲ್ಪದಲ್ಲಿ ಲೀನನಾಗಿರುವನಲ್ಲ. ಬಹಳ ಚೆನ್ನಾಗಿದೆ. ಅದಿರಲಿ ಸತ್ಯ, ನಿನ್ನೊಡನೆ ಒಂದು ಮಾತಿದೆ ಸತ್ಯ. ಏನದು ಗುರುರಾಜ? ಸಾತ್ವಿಕಿ, ಆ ಪಾಂಡವರಿಗೂ ನಮಗೂ ಭೀಕರ ಸಂಗ್ರಾಮವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಲೇಬೇಕು ಸಾಧ್ಯ. ಅದಕ್ಕೆ ನಾವು ಉತ್ತರ ಕೊಡಲು ಸಾಧ್ಯವಿಲ್ಲ. ಏಕೆ ಏಕೆ? ಏಕೆಂದರೆ ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವನೋ ನಾವು ಅಲ್ಲೇ ಇರುವೆವು. ಬಲೆ ಬಲೆ ಸಾತ್ವಿಕಿ ಬಲೆ. ಪ್ರಶ್ನೆಗೆ ಸರಿಯಾದ ಉತ್ತರ. ಸರ್ವ ಸಿದ್ಧತೆಯು ಸಮಗ್ರ ಸೃಷ್ಟಿ ಸಾಧಿಸಬಲ್ಲ ಶಕ್ತಿ ಸಾಮರ್ಥ್ಯಗಳಿಂದೊಡಗೂಡಿ ಕಂಗೊಳಿಸುತ್ತಿರುವ ಈ ಕಬಡ್ಡಿ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಗುರುದೇವ ಬಲರಾಮರ ಸಹಿತ ಯಾದವರ 11 ಅಕ್ಷೋ ಇಡೀ ಸೈನ್ಯವೇ ನನ್ನ ಪಕ್ಷವನ್ನು ಸೇರಿದಂತೆ ಸರೆ. ಓಹೋ, ಸಂದೇಹವಿಲ್ಲ. ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ರಾಜಾದಿರಾಜ ಮಾರ್ಥಂಡ ತೇಜ ಭೂಮಂಡಲದೊಳ ಅಖಂಡ ಕೀರ್ತಿ ಪ್ರಚಂಡ ಈ ಚಂದ್ರಕುಲ ಚಕ್ರೇಶ್ವರನಾದ ನಾನು ಕೇವಲ ಈ ಗೋಪಾಲನ ಪಾದ ತಳದಲ್ಲಿ ಅಸಂಭವ ಅಪಮಾನ. ನಮಗೆ ಯೋಗ್ಯವಾದ ಪೀಠ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಪರಮಾತ್ಮ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ ಪರಮಾತ್ಮ
ತಲವುವ ದಾನವ ವೈರಿ ದಿನರ ತಲವುವ ದಾನವ ವೈರಿ ಧ್ಯಾನವ ಮಾಡುವೆನು ಕೃಪೆ ತೋರೋ ಹರಿಯೇ. ಹೇ ಜನಾರ್ದನ, ಧ್ಯಾನವ ಮಾಡುವೆನು ಕೃಪೆ ತೋರೋ ಹರಿಯೇ. ಹೇ ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ, ಈ ದೀನನ ಮೊರೆ ಕೇಳಿಸದೆ, ಈ ದೀನನ ಮೊರೆ ಕೇಳಿಸದೆ. ಪರಮಾತ್ಮ, ಕೇಶವ ನಿನ್ನಯ ನಾಮಾಮೃತವ ಪರಮಾತ್ಮ, ಕೇಶವ ನಿನ್ನಯ ನಾಮಾಮೃತವ ನೆನೆಯುತ್ತೆ ಸ್ಮರಿಸುತ್ತೆ ಈ ನನ್ನ ಜೀವ. ಹೇ ವಾಸುದೇವ, ನೆನೆಯುತ್ತೆ ಸ್ಮರಿಸುತ್ತೆ ಈ ನನ್ನ ಜೀವ. ಎಂದಿಗೆ ಕರುಣಿಸಿ ಕಾಯುವೆ ತಂದೆ. ಎಂದಿಗೆ ಕರುಣಿಸಿ ಕಾಯುವೆ ತಂದೆ. ನಿನಗಾಗಿ ಎಂದು ನಾವು ಓಡಿ ಬಂದೆ. ಹೇ ಜನಾರ್ದನ, ನಿನಗಾಗಿ ಎಂದು ನಾವು ಓಡಿ ಬಂದೆ. ಹೇ ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ, ಈ ದೀನನ ಮೊರೆ ಕೇಳಿಸದೆ, ಈ ದೀನನ ಮೊರೆ ಕೇಳಿಸದೆ, ಕೇಳಿಸದೆ, ಕೇಳಿಸದೆ. ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಖನು? ಇನ್ನೆಲ್ಲಿಯ ನಿನ್ನ ಪ್ರಾಣಸಖ? ಏಕೆ, ಏನಾಯ್ತು ಸಾತ್ಯಕಿ? ಅದನ್ನು ನಾನು ಹೇಳಲಾರೆ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಪಾರ್ಥ, ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನು ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವನು. ಇದೆಂತ ವಿಡಂಬನೆ ಪಾರ್ಥ? ಇದು ವಿಡಂಬನೆ ಅಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾ ದೃಷ್ಟಿಯು ಮೊದಲ ಅವರ ಮೇಲೆ ಬಿದ್ದರೂ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರೊಡಗೂಡಿ ಪಾಂಚಾಲಿಯ ಸಂಗಡ ಚಿರದಿನದ ಸರುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವೆವು. ಅರ್ಜುನ, ವಿಜಯ ವಿಕ್ರಮಗಳಿಂದ ವಿಜೃಂಭಿಸುತ್ತಿರುವ ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ವಿಚಾರ ತಿಳಿದ ಬಳಿಕ ನಾನು ಹೊರಟಿದ್ದೆ. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆನು ಅರ್ಜುನ. ಸುಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ದೊರಕುವುದಲ್ಲವೇ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿದರಲ್ಲವೇ ಹಲವು ಮಂದಿ ರಾಜರುಗಳ ಸಹಾಯವೂ ದೊರೆಯುವುದು. ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪದತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಲಾದರೂ ಬಾ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ,
ಕುರುಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ ಸುಯೋಧನ. ನಾನು ಮರೆತಿಲ್ಲ ಅರ್ಜುನ. ನಾನು ಮರೆತಿಲ್ಲ. ನಾನು ಮರೆತಿಲ್ಲ. ನಾನು ಮರೆತಿಲ್ಲ. ಜನಾರ್ದನ! ಶಬರಿಗಭಯವನ್ನಿತ್ತ ಪ್ರಭುವೇ ಏಳು. ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವಾತಾಳು. ಏನು ನಿನ್ನಯ ಲೀಲೆ ದೀನದಯಾಳು. ಶೀಘ್ರದಿಂ ಜಾಗೃತನಾಗಿ ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಹೇ ಜನಾರ್ದನ, ಜಾಗರೀತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಏಳು ಚಕ್ರಪಾಣಿ ಏಳು. ಈ ಮೂರು ಲೋಕದ ಮಂಗಳವೂ ನಿನ್ನನ್ನೇ ಸೇರಿದೆ. ಓ ಓ ಸಿಂಧು ಶಯನ ಸುಂದರವದನ. ಓ ಸಿಂಧು ಶಯನ ಸುಂದರವದನ. ನೀಗಿಸು ಲೋಕದ ಭವ ಬಂಧನ. ನೀಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಹಗಗಳ ನಗಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗೋ. ಹೇ ಜನಾರ್ದನ, ಹಗಗಳ ನಗಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗೋ. ಓ ಸಿಂಧು ಶಯನ ಸುಂದರವದನ. ನೀಗಿಸು ಲೋಕದ ಭವ ಬಂಧನ. ನೀಗಿಸು ಲೋಕದ ಭವ ಬಂಧನ. ಹೇ ವಾಸುದೇವ, ಯುಗ ಯುಗದ ಪರಿಗಂತ್ಯವು ನೀನೆ. ನಗು ನಗು ತಲೆಗಿ ಜಗವ ಬೆಳಗಿದೆ. ಯುಗ ಯುಗದ ಪರಿಗಂತ್ಯವು ನೀನೆ. ನಗು ನಗು ತಲೆಗಿ ಜಗವ ಬೆಳಗಿದೆ. ಮುನಿದಾರ್ಪದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಪ್ರಭು ಮುನಿದಾರ್ಪದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರವದನ. ನೀಗಿಸು ಲೋಕದ ಭವ ಬಂಧನ. ನೀಗಿಸು ಲೋಕದ ಭವ ಬಂಧನ. ಹೇ ಪರಮಾತ್ಮ, ಜಾಗರಿತನಾಗು ತಂದೆ. ಪಾಂಡವರ ಆರಾಧ್ಯವರೇಣ್ಯ. ಬ್ರಹ್ಮಾಂಡದೊಳು ನೀನ ಶರಣ್ಯ. ಪಾಂಡವರ ಆರಾಧ್ಯವರೇಣ್ಯ. ಬ್ರಹ್ಮಾಂಡದೊಳು ನೀನ ಶರಣ್ಯ. ಒಂದು ಸಭೆಯೊಳಗೆ ದ್ರೌಪದಿಯೋ ಅಪಮಾನವ ಸಹಿಸದೆ ಮೊರೆ ಇಡಲು. ವಾಸುದೇವ, ಒಂದು ಸಭೆಯೊಳಗೆ ದ್ರೌಪದಿಯೋ ಅಪಮಾನವ ಸಹಿಸದೆ ಮೊರೆ ಇಡಲು. ತ್ವರಿತದಿ ಬಂದು ಕಾಯ್ದ ನೀನಂದು ಇಂದು ಮೌನವೇ ಜನಾರ್ದನ. ಹೇ ವಾಸುದೇವ, ತ್ವರಿತದಿ ಬಂದು ಕಾಯ್ದ ನೀನಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರವದನ.
ಸುಂದರ